ಕಷ್ಟದ ದಿನಗಳು ಶಾಶ್ವತವಲ್ಲ, ಆದರೆ ಧೈರ್ಯ ಶಾಶ್ವತ. ವೆಲ್ಕಮ್ ಬ್ಯಾಕ್. ದಿಸ್ ಈಸ್ ಟ್ಯೂಸ್ಡೇ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ನಾನು ಮಾರ್ನಿಂಗ್ ರೊಟೀನ ಕಂಪ್ಲೀಟ್ ಮಾಡಿಕೊಂಡೆ. ಅಂದರೆ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದು ಡ್ರೈ ಫ್ರೂಟ್ಸ್ನ ತಿಂದು ಜೊತೆಗೆ ಕ್ಯಾರೆಟ್, ಕುಕುಂಬೋ ಮತ್ತು ಒಂದು ಬಾಯ್ಲ್ಡ್ ಎಗ್ನ ತಿನ್ನೋದು. ಅದಾದ ನಂತರ ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ತಿದ್ರು. ಬಿಸಿಬೇಳೆ ಬಾತನ್ನು ನಂಗೆ ತುಂಬ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಹೋಗಿ ಟೊಮೆಟೊ, ಕ್ಯಾರೆಟ್, ಬೀನ್ಸ್ನ ಕಟ್ ಮಾಡಿಕೊಟ್ಟೆ. ಬಿಸಿಬೇಳೆ ಬಾತ್ ತಿಂದ ನಂತರ ನಂಗೆ ಸ್ವಲ್ಪ ಮೆಡಿಸನ್ ತೊಗೋಬೇಕಾಗಿತ್ತು. ನನಗೆ ಬಾಡಿಲಿ ಬ್ಲಡ್ ಕಡಿಮೆ ಇದೆ, ಹಾಗೆ ವಿಟಮಿನ್ ತುಂಬ ಕಡಿಮೆ ಇದೆ ಅಂತ ಮೆಡಿಸನ್ ಕೊಟ್ಟಿದ್ದಾರೆ ಡಾಕ್ಟ್ರು. ಮಾರ್ನಿಂಗ್ ಆ್ಯಂಡ್ ನೈಟ್ ಟೈಮ್ ತೊಗೋಬೇಕು. ಅದಕ್ಕೆ ಮೆಡಿಸನ್ನ ತೊಗೊಂಡು ಆದ ನಂತರ ತಲೆನ ಬಿಡಿಸ್ಕೊಂಡು ತಲೆ ಬಾಚಿಕೊಂಡಿದ್ದಾಯಿತು. ಅಷ್ಟರೊಳಗೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನದ ಊಟಕ್ಕೆ ಬದನೇಕಾಯಿ ಸಾಂಬಾರು ಮಾಡಿದರು. ಬದನೇಕಾಯಿ ಸಾಂಬಾರು ಅನ್ನನ ಸ್ವಲ್ಪ ತಿಂದೆ. ನಾನು ಬಿಸಿಬೇಳೆ ಬಾತನ್ನ ತಿಂದಿದ್ದೆ. ಅಮ್ಮ ನಾನೊಂದು ಸ್ವಲ್ಪ ತಿನ್ನಿಸ್ಕೊಡ್ತೀನಿ ಬಾ ಅಂತ ಅಂದರು. ಅದಕ್ಕೆ ಅಮ್ಮನ ಕೈಯಿಂದ 2 ತುತ್ತನ್ನ ತಿಂದೆ. ಅದಾದ ನಂತರ ವಿರಾನ್ ಮೂವಿ ಹಾಕಿದ್ವಿ. ನಂಗೆ ತುಂಬ ಇಷ್ಟ ಈ ಮೂವಿ. ಅದು ನೋಡ್ತಾ ಐಸ್ ಕ್ರೀಮ್ ಫ್ರಿಜ್ಜಲ್ಲಿ ಇದ್ದಿದ್ದು ನೆನಪಾಯಿತು. ಐಸ್ ಕ್ರೀಮ್ನ ತಿಂದ್ವಿ. ಅದಾದ ನಂತರ ಎಲ್ಲರೂ ರೆಡಿಯಾಗಿ ರಾಜರಾಜೇಶ್ವರಿ ಟೆಂಪಲಿಗೆ ಹೋದ್ವಿ. ಇಲ್ಲಿ 40 ವರ್ಷ ಆಗಿತ್ತಂತೆ ಪೇಂಟಿಂಗ್ ಮಾಡಿ. ಸೊ ಇವಾಗ ಪೇಂಟಿಂಗ್ ಮಾಡಿಸ್ತಿದ್ರು. ರಾಜರಾಜೇಶ್ವರಿ ದೇವಸ್ಥಾನದಿಂದ ಬಂದಾದ ನಂತರ ಸಡನ್ ಪ್ಲ್ಯಾನ್ ಆಯಿತು, ಯಾಕೆ ಗೋಬಿ ಮಾಡಬಾರ್ದು ಅಂತ. ಅದಕ್ಕೆ ಅಂಗಡಿಗೆ ಹೋಗಿ ಕಾರ್ನ್ಫ್ಲವರ್ ಪೌಡರ್ ಮತ್ತು ಶುಗರ್ನ ತೊಗೊಬಂದೆ. ಅದಾದ ನಂತರ ಒಂದು ಗ್ಲಾಸ್ ಕಾಫಿನ ಮಾಡಿಸ್ಕೊಂಡು ಕುಡಿದು ಅಮ್ಮ ಈ ಕಡೆ ಗೋಬಿ ಮಾಡ್ತಿದ್ರು, ನಾನು ಈ ಕಡೆ ಸಾಸ್ ಪ್ರಿಪೇರ್ ಮಾಡ್ತಿದ್ದೆ. ಅದಾದ ನಂತರ ನಾನೇ ಮಂಚೂರಿನ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದ ನಂತರ ಮುದ್ದೆ, ಬದನೇಕಾಯಿ ಸಾಂಬಾರನ್ನ ತಿಂದು ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.